ಅಂಗನವಾಡಿ ಮೇಲ್ಛಾವಣಿ ಕುಸಿದು 4 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. 4ರಲ್ಲಿ 1 ಮಗುವಿನ ಸ್ಥಿತಿ ಚಿಂತಾಜನಕವಾಗಿರೋದು. ಅಂಗನವಾಡಿಯ ಮೇಲ್ಛಾವಣಿ ಕುಸಿದು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು, ಆ 4 ಮಕ್ಕಳಲ್ಲಿ 1 ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಬೊಮ್ಮನಹಳ್ಳಿಯಲ್ಲಿರುವಂತಹ ಒಂದು ಅಂಗನವಾಡಿಯಲ್ಲಿ. ಜೀವಿಕಾ ಹಾಗೂ ರಿತ್ವಿಕಾ ಸೇರಿ ಒಟ್ಟು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳು ಮಕ್ಕಳಿಗೆ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕುರ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದಂತಹ ಬಳಿಕ ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ಮಕ್ಕಳನ್ನ ರವಾನೆ ಮಾಡಲಾಗಿದೆ. ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನೋಡಿ, ಆ ಮಕ್ಕಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರೋದು. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಲಾಗ್ತಾ ಇತ್ತು. ಆಸ್ಪತ್ರೆಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಭೇಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಘಟನೆ ಆಗಬಾರ್ದಿತ್ತು, ಆಗ ಹೋಗಿದೆ. ಸರ್ಕಾರಿ ಕಟ್ಟಡ ಆಗಿತ್ತಂತೆ. ಅದು ಸರ್ಕಾರಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇದಕ್ಕೂ ನಮಗೂ ಇಲ್ಲ ಅನ್ನೋ ರೀತಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈ ಒಂದು ಅವಘಡದಿಂದಾಗಿ 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದು. ಅದರಲ್ಲಿ 1 ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಪುಟ್ಟ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಕಳಿಸಿರ್ತಾರೆ, ಆಟ ಪಾಠ ಮಾಡ್ಕೊಂಡಿರ್ತವೆ. ಇದ್ದಕ್ಕಿದ್ದಂತೆ ಅವಘಡ ನಡೆದು ಹೋಗಿದೆ. ಒಂದು 5-6 ಹೊಲಿಗೆ ಬಿದ್ದಿದೆ. 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ಕುರ್ಬೂರಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಇದ್ದಾರೆ ಹಾಸ್ಪಿಟಲ್. ನಾವು ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೇಕಾದ್ರೆ ಎಲ್ಲ ಕಳಪೆ ಕಾಮಗಾರಿ, ಏನ್ ಮಾಡಿದ್ರು ಕಳಪೆ. ಈ ತರ ಆದ್ರೆ ಮಕ್ಳು ಅಲ್ಲ ಅದೇ ಎಲ್ಲ ಭಯವಾಗಿದೆ. ಮಕ್ಳು ಕಳ್ಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದ್ 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡಿಯಕ್ಕೆ, ಅವರೇ ಪರ್ಮಿಷನ್ ಕೊಟ್ಟು ಅವರೇ ಹೊಡೆದ. ಈ ಅಧಿಕಾರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದೆ. ದತ್ತಾತ್ರೇಯ, ಅವಘಡ ನಡೆದು ಹೋಗಿದೆ. ಈ ಕಟ್ಟಡಕ್ಕೇನು ಹೆಚ್ಚು ವರ್ಷಗಳಾಗಿಲ್ಲ, 10 ವರ್ಷ ಆಗಿತ್ತಂತೆ. ಇಷ್ಟು ಬೇಗ ಶಿಥಿಲಾವಸ್ಥೆಗೆ ಹೇಗೆ ಬಂತು? ಕಳಪೆ ಕಾಮಗಾರಿನ ಹೇಗೆ? ಮನುಶ್ರೀ, ಖಂಡಿತವಾಗಿ. ಯಾಕಂದ್ರೆ ಒಂದು ಚಿಂತಾಮಣಿ ತಾಲೂಕು ವ್ಯಾಪ್ತಿಯ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮದಲ್ಲಿರುವಂತಹ ಈ ಒಂದು ಅಂಗನವಾಡಿ ಕಟ್ಟಡ ಒಂದು ಶಿಥಿಲ ವ್ಯವಸ್ಥೆಯಿಂದ ಕೂಡಿತ್ತು ಎಂಬ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈ ಕಟ್ಟಡ ಕೇವಲ ಒಂದು 10 ವರ್ಷಗಳ ಮುಂಚೆ ಮಾತ್ರ ಕಟ್ಟಿರುವಂತಹ ಕಟ್ಟಡ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಗುತ್ತಿಗೆದಾರನ ಕಳಪೆ ಕಾಮಗಾರಿಯ ನಿರ್ಲಕ್ಷ್ಯದಿಂದ ಈ ಒಂದು ದುರಂತ ನಡೆದಿದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಒಂದು ಕಟ್ಟಡದ ಕಾಮಗಾರಿ ಏನಿದೆಯೋ ಆ ಕಟ್ಟಡ ಕಾಮಗಾರಿ ಒಂದು ನಿರ್ಲಕ್ಷ್ಯದಿಂದ ಜೊತೆಗೆ ಕಳಪೆ ಕಾಮಗಾರಿ ಮಾಡಿರೋದ್ರಿಂದ ಇವತ್ತು ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು 4 ಜನ ಮಕ್ಕಳಿಗೆ ಗಂಭೀರವಾದಂತಹ ಗಾಯಗೊಂಡಿರುವಂತದ್ದು. ಅದರಲ್ಲಿ ಈಗ ದತ್ತಾತ್ರೇಯ, ಈಗ ನೋಡ್ತಾ ಹೋಗ್ಬೋದು, ಒಟ್ಟು 4 ಜನರು ಮಕ್ಕಳಿಗೆ ಸ್ಟಿಚ್ ಹಾಕೋ ಹಂತಕ್ಕೆ ಹೋಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಗಾಯಗಳು ಕೂಡ ಆಗಿದೆ. ಅದರಲ್ಲಿ 1 ಮಗುವಿನ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಆ ಮಗುವಿಗೆ ಎಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ? ಖಂಡಿತ ಧನುಶ್ರೀ, ಈಗಾಗಲೇ ಮಾಹಿತಿ ತಿಳಿಸ್ತಾ ಇದ್ದಂತೆ ಶಾನ್ವಿ ಎಂಬ ಬಾಲಕಿಗೆ ಚಿಂತಾಮಣಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಬಾಲಕಿಗೆ ಒಟ್ಟು 7 ಸ್ಟಿಚಸ್ ಬಿದ್ದಿದೆ ಅಂತ ಕೂಡ ವೈದ್ಯರು ಮಾಹಿತಿಯನ್ನ ನೀಡಿರುವಂತಹದ್ದು. ಜೊತೆಗೆ ಉಳಿದಂತಹ ಮಕ್ಕಳಿಗೆ ಕೆಲವು ಕುರುಬೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ರೆ, ಮತ್ತೊಬ್ಬ ಬಾಲಕಿಗೂ ಸಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಒಂದು ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸಿರುವಂತದ್ದು. ಇನ್ನು ಈ ವಿಚಾರದ ಬಗ್ಗೆ ಈಗಾಗಲೇ ಗ್ರಾಮಸ್ಥರು ಗಂಭೀರವಾದಂತಹ ಆರೋಪವನ್ನ ಸಹ ಮಾಡಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಕಳಪೆ ಕಾಮಗಾರಿಯಿಂದ ಈ ರೀತಿಯಾದಂತಹ ಘಟನೆ ನಡೆದಿರುವಂತಹದ್ದು. ಇಂತಹ ಕಟ್ಟಡಗಳು ಸುಮಾರು 10 ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡಗಳೇ ಈ ರೀತಿಯಾಗಿ ಕುಸಿದು ಬೀಳ್ತಾ ಇದ್ರೆ ಇನ್ನು ನಮ್ಮ ಮಕ್ಕಳನ್ನ ಯಾವ ಕಾರಣಕ್ಕೆ ನಾವು ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕು ಅಂತ ಆಕ್ರೋಶವನ್ನು ಸಹ ಹೊರಹಾಕ್ತಾ ಇರುವಂತಹದ್ದು. ಒಟ್ಟಿನಲ್ಲಿ ಈಗ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರಂತ ನಡೆದಿದೆ ಅಂದ್ರೆ ತಪ್ಪಾಗಲಾರದು ಧನುಶ್ರೀ. ಈಗ ಆ ಒಂದು ಶಿಥಿಲಾವಸ್ಥೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಆ ಒಂದು ಅಂಗನವಾಡಿಯ ಶಿಕ್ಷಕಿಯ ಏನಾದ್ರೂ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತ, ಅಥವಾ ಯಾವ್ದಕ್ಕಾದ್ರೂ ಒಂದ್ಗಳಿಗೆ ಆದ್ರೂ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿದ್ರಂತ, ಹೇಗೆ? ಧನುಶ್ರು, ಇದೇ ವಿಚಾರವಾಗಿ ಗ್ರಾಮಸ್ಥರು ಸಹ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಜೊತೆಗೆ ಆ ಒಂದು ಸ್ಥಳೀಯವಾಗಿ ಒಂದು ಶಾಸಕರ ಗಮನಕ್ಕೂ ತಂದಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಅಂಗನವಾಡಿ ಶಿಕ್ಷಕಿ ಏನಿದಾರೋ ಅವರು ಸಹ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಈ ರೀತಿಯಾಗಿ ಕಳಪೆ ಕಾಮಗಾರಿ ನಡೆದಿದೆ, ಇದು ಕುಸಿಯುವ ಹಂತದಲ್ಲಿದೆ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಈ ರೀತಿಯಾದಂತಹ ಘಟನೆ ನಡೆದಿರುವಂತಹದ್ದು ಈಗ ದುರಂತಕ್ಕೆ ಕಾರಣ ಅಂತ ತಪ್ಪಾಗಲಾರದು ಧನುಶ್ರೀ. ಥ್ಯಾಂಕ್ ಯು ದತ್ತಾತ್ರೇಯ, ತಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ನಮ್ಮ ಜೊತೆ
ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಕನಕರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ದೊಡ್ಡ ದುರಂತ ನಡೆದು ಹೋಗಿದೆ. 10 ವರ್ಷದ ಕಟ್ಟಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬೇಗ ಅದು ಬೀಳೋ ಹಂತಕ್ಕೆ ಬಂದಿತ್ತಾ ಹೇಗೆ? ಮೇಡಮ್ ಒಂದು 15-16 ವರ್ಷ ಆಗಿರ್ಬೋದು ಅನ್ಸುತ್ತೆ ನಮ್ಮ ಗಮನಕ್ಕೆ ಬಂದಾಗೆ. ಓಕೆ. ಈಗ ಅವರು ಕಾಂಟ್ರಾಕ್ಟರ್ ಇದಾರಲ್ಲ ಮೇಡಮ್, ಅವರು ಯಾವುದೇ ಬಿಲ್ಡಿಂಗು ಸರಿಯಾಗಿ ಯಾವುದೇ ಪ್ರತಿಯೊಂದು ಅಷ್ಟೇ ಮೇಡಮ್, ಎಲ್ಲ ಲೋಕಲ್ ಕೆಲಸನೇ ಮಾಡೋದು. ಅವರು ಎಸ್ಟಿಮೇಟ್ ಅಲ್ಲಿ ಇರೋ ತರ ಯಾವ್ದು ಮಾಡಲ್ಲ. ಅವರು ಯಾರಿಗೆ ನಾವು ಮೇಲಧಿಕಾರಿಗಳು ದೂರ ಕೊಟ್ಟರು ಅವ್ರು ಗಮನ ಹರಿಸಲ್ಲ. ಈಗ ಮತ್ತೆ ಒಂದ್ 4-5 ವರ್ಷದಿಂದ ಇನ್ನ ಒಂದು ಅಂಗನವಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಅಷ್ಟೇ ಮೇಡಮ್, ಎಲ್ಲ ಕುಸಿಯೋ ಹಂತಕ್ಕೆ ಬಂದಿದೆ ಅಂತ ನಮ್ಗೆ ನಾವೆಲ್ಲ ಗೋಡೆಗಳೆಲ್ಲ ತೇವ ಹಿಡಿದ್ಬಿಟ್ಟಿದೆ. ಮಳೆ ಬಂದ್ರೆ ಸುರಿಯೋದು ಪ್ರತಿಯೊಂದು ಅಷ್ಟೇ. ಈಗ ನಾವು ಅದೇ ಊರಲ್ಲೇ ನಾವು ಓದಿದ್ ಮೇಡಮ್, ಮಿಡ್ಲ್ ಸ್ಕೂಲು. ನಾವು ಹೋಗ್ತಾ ಇದಕ್ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಚೆನ್ನಾಗಿದೆ ಇವತ್ತಿಗೂ. ಅದಾದ್ಮೇಲೆ ನಾವು ಸ್ಕೂಲ್ ಬಿಟ್ಟು ಆದ್ಮೇಲೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಒಂದು 10-15 ವರ್ಷ, ಒಂದು 10 ವರ್ಷದ ಹಿಂದೆನೆ ಮತ್ತೆ ಎಲ್ಲ ಅವರೇ ಕಟ್ಟೋದು, ಅವರೇ ಹೊಡೆದಾಕೋದು, ಎಲ್ಲ ಈ ತರ ಆಗಿದೆ ಮೇಡಮ್. ಅಂದ್ರೆ ಕಾಂಟ್ರಾಕ್ಟರ್ ಏನಿದಾನೆ ಅಲ್ಲೇ ಸ್ಥಳೀಯ ವ್ಯಕ್ತಿ, ಅದೇ ಊರ್ನವನ ಹೇಗೆ? ಹೌದು ಮೇಡಮ್, ಅದೇ ಊರ್ನವ್ರೆ. ಒಟ್ಟು ಅಂಗನವಾಡಿಲಿ ಎಷ್ಟು ಮಕ್ಕಳು ಓದ್ತಾ ಇದ್ರು ಸರ್? ಯಾವಗಡ ಆಗುವಾಗ ಎಷ್ಟು ಮಕ್ಕಳಿದ್ರು? ಮೇಡಮ್ 2 ಇದೆ ನಮ್ಮೂರಲ್ಲಿ. ನನ್ನ ಒಂದು ಸುಮಾರು ಒಂದು 13-14 ಜನ ಮಕ್ಕಳು ಓದ್ತಾ ಇದ್ರು ಅನ್ಸುತ್ತೆ. ಈಗ ಕನಕರಾಜು, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಫಾಲೋ ಅಪ್ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ CDPI ಆಗಿರುವಂತಹ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಮಹೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಿದೆ. ದೊಡ್ಡ ಘಟನೆ ಅವಘಡ ನಡೆದು ಹೋಗಿರೋದು. ಮಕ್ಕಳು 4 ಜನರು, ಅದರಲ್ಲಿ ಒಂದು ಮಗುವಿನ ಸ್ಥಿತಿ ಚಿಂತಾಜನಕ ಆಗಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರಾ? ಮೇಡಮ್ ನಾನು ಅಲ್ಲೇ ಇದೀನಿ, ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ಕೊಡಿಸಿ ಮನೆಗೆ ಕರ್ಕೊಂಡ್ ಬಂದಿದೀವಿ. ಈಗ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇದೆ? 4 ಸ್ಟಿಚ್ ಮಾತ್ರ ಆಗಿದೆ. ಘಟನೆ ಪ್ಲೇಸ್ ಎಲ್ಲ ಇದೀನಿ ನಾನೀಗ. ಓಕೆ. ಎಷ್ಟು ಜನ ಮಕ್ಕಳಿಗೆ ಗಂಭೀರ ಗಾಯಗಳಾಗಿರೋದು? ಮೇಡಮ್ ಒಂದು ಮಗು ಮಾತ್ರ ಗಂಭೀರ, ಸ್ವಲ್ಪ ಕತ್ತತ್ರ ಕುಯ್ದುಕೊಂಡು ಹೋಗಿದೆ, 4 ಸ್ಟಿಚ್ ಹಾಕಿದ್ದಾರೆ. ಮಿಕ್ಕಿದ ಮಕ್ಕಳು ಮಾಮೂಲಿ ಆರಾಮಾಗಿದ್ದಾರೆ. ಓಕೆ ಸರ್, ಇದಕ್ಕೆ ಕಾರಣ ಏನಿರಬಹುದು ಅಂತ ಏನಾದ್ರು ಮಾಹಿತಿ ಕಲೆ ಹಾಕೊಂಡ್ರಾ? ಮೇಡಮ್ ಈಗ ಸ್ಪಾಟ್ಗೆ ಹೋಗ್ತಾ ಇದೀನಿ ನಾನು, ಮಗು ಮನೇಲಿ ಬಿಟ್ಬಿಟ್ಟು ನಾನು ಅಂಗನವಾಡಿ ವಿಸಿಟ್ ಮಾಡ್ತೀನಿ. ಈಗ ನಾವು ಸ್ಥಳೀಯರ ಹತ್ರ ಮಾತನಾಡಿದಾಗ ಅಲ್ಲಿನ ಸ್ಥಳೀಯರು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಅಲ್ಲಿನ ಕಾಂಟ್ರಾಕ್ಟರ್ ಏನಿದು ಕಟ್ಟಡ ಕಟ್ಟಿದಾರಲ್ವಾ, ಅವರು ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಕ್ಯಾರೆ ಅಂತಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮೇಡಮ್ ನಾನು ಈಗ ನೋಡ್ತೀನಿ ಮೇಡಮ್, ಆ ಬಿಲ್ಡಿಂಗ್ ಎಷ್ಟು ಹಳೇದು ಏನು ಅಂತ ಈಗ ಚೆಕ್ ಮಾಡ್ತೀನಿ ಮೇಡಮ್. ಈಗ ಅಂದ್ರೆ ಆ ಕಾಂಟ್ರಾಕ್ಟರ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗೂ ಕೂಡ ಒಂದು ಕಟ್ಟಡ ಕಟ್ಟಿದಾರೆ ಅಂತ. ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗಿ ಸರ್. ಇಂತಹ ಘಟನೆ ಆಗಬಾರ್ದು. ಚಿಕ್ಕ ಪುಟ್ಟ ಮಕ್ಕಳು 4-5 ಸ್ಟಿಚ್ ಹಾಕ್ತಾರೆ ಅಂತಂದ್ರೆ ಎಷ್ಟು ನೋವು ಅವರು ಅನುಭವಿಸಬೇಕು ಅಂತ ಫಾಲೋ ಅಪ್ ಮಾಡ್ತಾ ಹೋಗಿ ಸರ್. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.